ಇನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಹೊರಬೀಳ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಕೂಡ ಈ ಕುರಿತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ. ಇನ್ನೇನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾಡಲಿ, ತನಿಖೆಗೆ ಓಪನ್ ಇದೀವಲ್ಲ ನಾವು. ಆಮೇಲೆ ನಾವೇ ಒಂದು SIT ಕೂಡ ನಾವು ಮುಂಚೆ ರಚನೆ ಮಾಡಿದ್ದೀವಿ. ಎಲ್ಲ ದಾಖಲೆಗಳಿಗೆಲ್ಲ ಒಂದು ಏನು ಇಂಡಿಪೆಂಡೆಂಟ್ ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿದ್ದೀವಿ. ಒಂದು ರಿಟೈರ್ಡ್ ಜಡ್ಜ್ ಕೂಡ ಇದ್ದಾರೆ. ಅದಕ್ಕೆ ನಾವೇನು ತನಿಖೆಯಿಂದ ಹಿಂದೆ ಅವಾಗಲೂ ಜರುಗಿಲ್ಲ, ಇವಾಗಲೂ ಜರುಗ್ತಾ ಇಲ್ಲ. ಸೊ ಏನು ತನಿಖೆ ಆದಮೇಲೆ ಸೆಕ್ಷನ್ 17 ಆಲ್ಸೋ ವಿಲ್ ಬಿ ಡ್ರಾಪ್. ಅದರಲ್ಲಿ ಯಾವುದೇ ಅನುಮಾನ ನಮಗಿಲ್ಲ. ನಾವೆಲ್ಲ ಸಚಿವರು, ಶಾಸಕರು, ಪಕ್ಷ, ಹೈಕಮಾಂಡ್ ನಾವೆಲ್ಲ ಮಾನ್ಯ ಸಿದ್ದರಾಮಯ್ಯರ ಜೊತೆಯಲ್ಲಿ ಬಂಡೆಯಂತೆ ಇದ್ದೀವಿ. ಮತ್ತು ಇವತ್ತು ಏನು ಸತ್ಯಾಸತ್ಯತೆ ಇದೆ, ಇವತ್ತು ನಾವು ಯಾವುದಕ್ಕೂ ಹೆದರಿಲ್ಲ. ಕಾನೂನು ರೀತಿಯ ಇವತ್ತು ಏನು ಉಚ್ಚ ನ್ಯಾಯಾಲಯ ನಿನ್ನೆ ತೀರ್ಪನ್ನು ಕೊಟ್ಟಿದೆ. ಇವತ್ತು ಇದ್ರ ಹಿಂದೆ ಏನು ಕುತಂತ್ರಿಗಳಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ಆಡಳಿತ ಬುಡಮೇಲು ಮಾಡಬೇಕು, ಅಭಿವೃದ್ಧಿಗೆ ಇವತ್ತು ಮಾರ್ಕ್ ಆಗುವಂಥ ರೀತಿಯಲ್ಲಿ ಇವತ್ತು ಆಗಬೇಕು ಅನ್ನೋಂಥದ್ದು ಏನು ನಮ್ಮ ವಿರೋಧ ಪಕ್ಷ. ಇದು ಕಾನೂನಾತ್ಮಕ ಇರತಕ್ಕಂಥ ನಿರ್ಧಾರ ಜುಡಿಷಿಯಲ್ ಸಿಸ್ಟಮಲ್ಲಿ ಕೊಟ್ಟಿದ್ದಾರೆ. ಈಗ ಅದೇ ರೀತಿ ಜುಡಿಷಿಯಲ್ ಸಿಸ್ಟಮಲ್ಲಿ ಅವ್ರ ಹೋರಾಟವನ್ನು ನಾವು ಮುಂದುವರಿಸಬೇಕು. ಅದನ್ನೇ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ. ನಮಗೆ ವಿಶ್ವಾಸ ಇದೆ, ಏನೇ ಕೇಸ್ ಆಗಲಿ ಏನೇ ಆಗಲಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಕಾನೂನಾತ್ಮಕವಾಗಿ ಆಪ್ಷನ್ಸ್ ಬೇಕಾದಷ್ಟು ಇದ್ದಾವೆ. ಶಾಸಕರು, ಕಾರ್ಯಕರ್ತರು, ಮಂತ್ರಿಮಂಡಲದವರು, ಹೈಕಮಾಂಡ್ ಅವರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿ ಮುಖ್ಯಮಂತ್ರಿಗಳು ಇರ್ತಾರೆ. ಏನು ಕೆಲಸ ಕಾರ್ಯಗಳನ್ನು ಆಗ್ತವೆ. ಲೀಗಲ್ ಆಪ್ಷನ್ಸ್ ತುಂಬ ಇದೆ. ನ್ಯಾಯಾಲಯಕ್ಕೆ ಒಂದು ಕಡೆ ಗೌರವ ಕೊಡ್ತಕ್ಕಂಥದ್ದು ಕೆಲಸ. ಆದರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ನ್ಯಾಯಾಂಗದಲ್ಲಿ ನಮಗೆ ಅವಕಾಶ ಇದೆ.